ನಿಮಗೆ ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆಯಾ, ತೂಕ ಕಮ್ಮಿ ಆಗ್ತಾ ಇದೆಯಾ, ಮೋಷನ್ ಆಲ್ಟರ್ಡ್ ಮೋಷನ್ ತರ ಆಗ್ತಾ ಇದೆ ನಿಮಗೆ, ಇವೆಲ್ಲ ಪೈಲ್ಸ್ ಅಂತ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ರೆಕ್ಟಲ್ ಕ್ಯಾನ್ಸರ್ ಇರಬಹುದು. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ನಂದನ್ ಅಶೋಕ್, ಸರ್ಜಿಕಲ್ ಗ್ಯಾಸ್ಟ್ರೋಂಟರಿಸ್ಟ್, ಎಪಿಡೋಬಿಲಿಯರಿ ಸರ್ಜನ್, ಮಂಗಳ ಹಾಸ್ಪಿಟಲ್, ಹಾಸನ್. ಈಗ ನಾನು ನಿಮಗೆ ರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳ್ತೀನಿ. ನಮ್ಮ ದೊಡ್ಡ ಕಳಿನ ತುದಿ ಭಾಗಕ್ಕೆ ರೆಕ್ಟಮ್ ಅಂತ ಹೇಳ್ತೀವಿ. ಆ ಜಾಗದಲ್ಲಿ ಅಲ್ಸರ್ ಗೆಡ್ಡೆ ಬೆಳೆದಾಗ ಅದಕ್ಕೆ ರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದರಿಂದ ನಿಮಗೆ ಮೇನ್ ಆಗಿ ಮೋಷನ್ ಅಲ್ಲಿ ರಕ್ತ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೋಷನ್ ಅಲ್ಲಿ ಲೋಳಿ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಪದೇ ಪದೇ ಮೋಷನ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ತೂಕ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ನಿಮಗೆ ಲಾಸ್ ಆಫ್ ಅಪಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಿಮಗೆ ಈ ತರ ಸಿಂಪ್ಟಮ್ಸ್ ಇದ್ರೆ ಅದಕ್ಕೆ ನೀವು ಇಮಿಡಿಯೇಟ್ ಆಗಿ ನೀವು ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡಿಸಬೇಕಾಗ್ತದೆ. ಕೊಲೊನೋಸ್ಕೋಪಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಕರಳಿ ಭಾಗದಲ್ಲಿ ಕ್ಯಾಮೆರಾ ಹಾಕಿ ನೋಡಿ ಪರೀಕ್ಷೆ ಮಾಡಿ ನೋಡ್ತೀವಿ. ಅದ್ರೇನೋ ಗೆಡ್ಡೆ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನೀವು ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ ಅಂತ ಮಾಡಿ ನೋಡ್ಬೇಕಾಗ್ತದೆ. ಸಿಟಿ ಸ್ಕ್ಯಾನ್ ಅಲ್ಲಿ ನಿಮಗೆ ಆ ಗೆಡ್ಡೆ ಇನ್ನು ಆಪರೇಷನ್ ಮಾಡೋ ಸ್ಟೇಜ್ ಅಲ್ಲಿ ಇದೆಯಾ ಅಥವಾ ಆಪರೇಷನ್ ಮಾಡಿ ಸ್ಟೇಜ್ ದಾಟಿ ಹೋಗಿದ್ಯಾ ಅಂತ ನಿಮಗೆ ಕ್ಲಿಯರ್ ಆಗಿ ತಿಳುವಳಿಕೆ ಬರ್ತದೆ. ಇನ್ನು ನಿಮ್ಮ ಕ್ಯಾನ್ಸರ್ ಗೆಡ್ಡೆ ಆಪರೇಷನ್ ಮಾಡೋ ಸ್ಟೇಜ್ ಅಲ್ಲಿ ಇದ್ರೆ ಅದಕ್ಕೆ ನೀವು ಸರ್ಜರಿ ಮಾಡಿಸ್ಕೊಳ್ಳೋದೇ ಬೆಸ್ಟ್ ಆಪ್ಷನ್. ಇದಕ್ಕೆ ಮೊದಲಿನ ತರ ಓಪನ್ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಎಲ್ಲಾ ತರ ದೊಡ್ಡ ಸರ್ಜರಿಗೆ ಈಗ ನಮ್ಮ ಮಂಗಳ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯನ್ನು ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಟ್ಯೂಬ್ ಹಾಕಿ ನಿಮ್ಮ ಹೊಟ್ಟೆ ಒಳಗೆ ಹೋಗಿ ನಿಮ್ಮ ಕ್ಯಾನ್ಸರ್ ಗೆಡ್ಡೆಯನ್ನು ನಾವು ಕಂಪ್ಲೀಟ್ ಆಗಿ ತೆಗೆದುಹಾಕಿ ಅದನ್ನ ಮತ್ತೆ ನಾವು ರೀಕನ್ಸ್ಟ್ರಕ್ಟ್ ಅಂತ ಮಾಡ್ತೀವಿ ನಾವು. ಇದಕ್ಕೆ ಮೊದಲಿನ ತರ ಓಪನ್ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನೀವು ಆಪರೇಷನ್ ಆದ್ಮೇಲೆ ಬೇಗ ಎದ್ದು ಓಡಾಡಬಹುದು, ಹಾಸ್ಪಿಟಲ್ ಇಂದ ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀರಾ, ನಿಮ್ದು ರಿಕವರಿ ತುಂಬಾನೇ ಫಾಸ್ಟ್ ಇರ್ತದೆ. ಮತ್ತೆ ಒಂದು 2 ತಿಂಗಳಾದ್ಮೇಲೆ ನಿಮಗೆ ಆಪರೇಷನ್ ಎಲ್ಲ ಆಗಿದೆ ಅಂತ ಅಷ್ಟು ಕ್ಲೀನ್ ಆಗಿ ಕಾಣೋದು ಇಲ್ಲ. ಸೊ ನಾನು ಹೇಳಿದ ಸಿಂಪ್ಟಮ್ಸ್ ನಿಮಗೆ ಏನಾದ್ರು ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಂಪಲ್ ಪೈಲ್ಸ್ ಅಂತ ತಿಳ್ಕೊಂಡು ಅದನ್ನ ಇಗ್ನೋರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇಮಿಡಿಯೇಟ್ ಆಗಿ ಕೊಲೊನೋಸ್ಕೋಪಿ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಳ್ಬೇಕಾಗ್ತದೆ. ಅರ್ಲಿ ಡಿಟೆಕ್ಷನ್ ಆಲ್ವೇಸ್ ಸೇವ್ಸ್ ಲೈಫ್ಸ್. ಥ್ಯಾಂಕ್ ಯು.